ಸ್ವಲ್ಪ ದಾರಿ ಬಿಟ್ಟು ನಿಲ್ಲಿ. ಬಿಡುತ್ತೇನೆ ಅಂದಾಗ ಯಾರು ನೀನು? ಈ ಊರಿಗೆ ಹೊಸಬಳ? ಇಲ್ಲ ಸರ್, ಇದೇ ಊರಿನ ರಾಮಣ್ಣನ ತಂಗಿ ಸಾವಿತ್ರಿ. ರಾಮಣ್ಣನ ತಂಗಿ ಸಾವಿತ್ರಿ? ನೋಡು ಸಾವಿತ್ರಿ, ಬಡತನದಲ್ಲಿ ಎಷ್ಟು ದಿನ ಬಿದ್ದು ಒದ್ದಾಡ್ತೀಯ. ನಮ್ಮಂತ ಶ್ರೀಮಂತರ ಜೊತೆ ಕೈ ಜೋಡಿಸಿದರೆ ನೀನು ಸುಖವಾಗಿರ್ತೀಯ, ಮನೆಯವರು ಸುಖವಾಗಿರ್ತಾರೆ. ಏನಂತೀಯ ಸಾವಿತ್ರಿ? ನೋಡಿ ಸರ್, ನಿಮ್ಮ ಮಾತುಗಳೇ ನನಗೆ ಅರ್ಥವಾಗ್ತಾ ಇಲ್ಲ. ಅರ್ಥವಾಗುವ ಹಾಗೆ ಹೇಳುತ್ತೇನೆ, ಚಿತ್ತುಗೊಟ್ಟು ಕೇಳು. ನೀನು ನನ್ನ ಸೂಳೆಯಾಗಿ ಸುಖ ನೀಡಿದರೆ ಬಡವರ ಮನೆಯಾಗಿರುವ ನಿಮ್ಮ ಮನೆಯನ್ನು ಸಿರಿ ಸಂಪತ್ತಿನಿಂದ ತುಂಬಿಸಿ ಶ್ರೀಮಂತರ ಅರಮನೆಯನ್ನಾಗಿಸುವೆ. ಏನಂತೀಯ ಚಿನ್ನ? ಹೆಣ್ಣಿನ ಶೀಲಕ್ಕೆ ಜೊಲ್ಲು ಸುರಿಸುತ್ತಿರುವ ಕಜ್ಜಿ ನಾಯಿ. ನಾವು ಬಡವರು ನಿಜ, ಆದ್ರೆ ಮೈ ಮಾರಿಕೊಳ್ಳೋ ಸೂಳೆಯರಲ್ಲ. ನಿನ್ನಲ್ಲಿ ದುಡ್ಡಿನ ಶ್ರೀಮಂತಿಕೆ ಇದೆ, ಆದ್ರೆ ನಮ್ಮಲ್ಲಿ ಪ್ರೀತಿ ಮಮತೆಯ ಶ್ರೀಮಂತಿಕೆ ಇದೆ. ತಿಳಿತೇನೋ ರಾಕ್ಷಸ? ತಿಳಿಯಿತು ಸಾವಿತ್ರಿ, ತಿಳಿಯಿತು. ನಿನ್ನ ಜೊತೆ ಮಾತನಾಡುತ್ತಾ ನಿಂತರೆ ಏನು ಪ್ರಯೋಜನವಿಲ್ಲವೆಂದು ತಿಳಿಯಿತು. ಬಾರೆಲೇ ಬಾ, ಕೈಲಾಸದಲ್ಲಿ ಸಿಗುವ ಸುಖವನ್ನು ನಿನಗೆ ಇಲ್ಲೇ ತೋರಿಸುತ್ತೇನೆ. ಬಾರೆಲೇ ಬಾ. ಕರುಣೆ ಇಲ್ಲದ ನೀಚ, ನನ್ನನ್ನೇನಾದ್ರೂ ಮುಟ್ಟಿದ್ದೀಯಾದ್ರೆ ಈ ಸಮಾಜದಲ್ಲಿರೋ ಹೆಣ್ಣು ಮಕ್ಕಳು ನಿನ್ನ ಬಟ್ಟೆ ಏನ್ ಹೇಳು, ನಿನ್ನ ಬಟ್ಟೆ ಬಿಚ್ಚಿ ಒದ್ದೋಡಿಸುವರು. ಎಚ್ಚರಿಕೆ, ಎಚ್ಚರಿಕೆ. ಅದು ಈ ಸಮಾಜದ ಹೆಣ್ಣು ಮಕ್ಕಳಿಂದ. ಹೆಣ್ಣೆ, ಈ ನಿನ್ನ ಸಮಾಜದ ಹೆಣ್ಣು ಮಕ್ಕಳು ಹೇಗಿದ್ದಾರೆಂದು ನಿನಗೇನು ಗೊತ್ತೋ? ಬಿಂಡನ ಜೊತೆ ಕಾಲ ಕಳೆಯುವ ಏಕಗಾಗಿ ಕಟ್ಟಿಕೊಂಡ ಗಂಡನನ್ನೇ ಸಮಾಧಿ ಮಾಡಿ ಬಿಂಡನೊಂದಿಗೆ ಸರಸವಾಡುವರು ಈ ನಿನ್ನ ಹೆಣ್ಣು ಮಕ್ಕಳು. ಗಂಡನೊಂದಿಗೆ ಸುಖವಾಗಿರುತ್ತೇನೆಂದು ಸಪ್ತಪದಿ ತುಳಿದು ಗಂಡನ ಮನೆಗೆ ಹೋಗದೆ ಗರ್ಭಿಣಿಯಾಗಿರುವರು ಈ ನಿನ್ನ ಹೆಣ್ಣು ಮಕ್ಕಳು. ಇದರ ಬಗ್ಗೆ ಹೇಳುತ್ತಾ ಹೋದರೆ ಸಮಯ ಸಾಲದು. ಸುಮ್ಮನೆ ಸಮಯ ಹಾಳು ಮಾಡಬೇಡ. ಬರಲೇ ಬಾ. ಹೆಣ್ಣು ಮಕ್ಕಳ ಬಗ್ಗೆ ಕೇವಲವಾಗಿ ಮಾತನಾಡಲು ನಾಚಿಕೆ ಆಗುತ್ತಿಲ್ವೇ ನಿನ್ನ ಜನ್ಮಕ್ಕೆ? ಸುಮ್ಮನೆ ಹೊರಟು ಹೋಗು. ಹೊರಟು ಹೋಗಲು ಬಂದಿಲ್ಲ. ನನ್ನ ತೋಳ ತೆಕ್ಕೆಯಲ್ಲಿ ನಿನ್ನ ದುಂಡು ದೇಹವನ್ನು ಬಿಗಿದಪ್ಪಿ ತೃಪ್ತಿ ಹೊಂದಲು ಬಂದಿರುವೆ. ನಿನ್ನ ಚಂಗುಲಾಬಿ ಅಂತ ಕೆನ್ನೆಯನ್ನು ತುಂಬವನ್ನಿಟ್ಟು ತೃಪ್ತಿಯನ್ನು ಹೊಂದಲು ಬಂದಿರುವೆ. ನನ್ನ ದೇಹದ ಕಾಮದಾಹವನ್ನು ಆರಿಸಿಕೊಳ್ಳಲು ಬಂದಿರುವೆ. ನಿನ್ನ ಹೇಸಿ ಆಸೆಗೆ ಬಲಿಯಾಗುವ ಹೆಣ್ಣು ನಾನಲ್ಲ. ಪ್ರಸಂಗ ಬಿದ್ದರೆ ನಿನ್ನ ದೇಹವನ್ನೇ ಸೀಳಿ ಹದ್ದು ಕಾಂಗಿಗಳಿಗೆ ಹರಿದು ಹಾಕೋ ಹೆಮ್ಮಾರಿ. ಸಾವಿತ್ರಿ, ಇದುವರೆಗೂ ನನ್ನನ್ನು ಕೆನಕಿ ಈ ಊರಲ್ಲಿ ಯಾರೂ ಬಾಳಿಲ್ಲ. ಬಾಳೋದು ಕಷ್ಟ. ನಿರ್ಜಲವಾದ ಕಾಡಿನಲ್ಲಿ ಒಂಟಿ ಹೆಣ್ಣಾಗಿ ಸಿಕ್ಕಿರುವ ನೀನು, ನಿನ್ನಿಂದ ನನಗೆ ಮರಣ. ನೋ, ನೆವರ್ ಸಾವಿತ್ರಿ, ನೆವರ್. ಹುಲಿಗವಿಯಿಂದ ಪಾರಾಗಬಹುದು, ಹಾವಿನ ಹೊತ್ತಿನೊಳಗೆ ಹೆಡೆಯಿಟ್ಟು ಹಾವಿನಿಂದಲೂ ಪಾರಾಗಬಹುದು. ಆದರೆ ಈ ಕಾಳಿಂಗನ ಕಾಮಜಾಲದಿಂದ ಪಾರಾಗಲಾರೆ, ಪಾರಾಗಲು ಸಾಧ್ಯವಿಲ್ಲ.
ಒಕ್ಕಿನ ಮಗನೇ ಕಾಳಿಂಗ, ಒಂದು ಹೆಣ್ಣಿನ ಜೊತೆ ಈ ರೀತಿ ನಡೆದುಕೊಳ್ಳೋದಕ್ಕೆ ನಾಚಿಕೆ ಆಗುದಿಲ್ಲೇನು? ಏ ಬೀರ, ಇದನ್ನೆಲ್ಲ ಕೇಳೋದಕ್ಕೆ ನೀನ್ ಯಾವನಲ್ಲಿ? ನಾನೀಗ ಹಸಿದಿರುವ ಹ್ಯಾಪುಲಿ. ಇಂದು ಇವಳ ದೇಹದ ಸವಿಯನ್ನು ಸವಿಯದೆ ನನ್ನ ಹೊಟ್ಟೆ ತುಂಬಿಸಿಕೊಳ್ಳದೆ ಬಿಡಲಾರೆ. ಲೇ ಕಾಳಿಂಗ, ನೀನು ಹಸಿದಿರುವ ಹೆಬ್ಬುಲಿ ಆದರೆ ನಾನು ಹಿಂಡು ಹುಲಿಗಳ ಗಂಡಕನು. ಏನು ಮಗುದೆ, ಇದನ್ನೆಲ್ಲ ಕೇಳೋದಕ್ಕೆ ನಾನ್ಯಾರು? ಚಂದ್ರಮಾತೆಯ ಹುತ್ತದಲ್ಲಿ 7 ಹೆಡೆಗಳ ಸರ್ಪದ ಆಶೀರ್ವಾದದಿಂದ ಜನಿಸಿ ಬಂದ ಗಂಡುಗಲಿ ವೀರಕನು ಈ ಬೀರ. ನೀನು ಎಲ್ಲಿಂದ ಬಂದರೆ ನನಗೇನು? ಸುಮ್ಮನೆ ಇವಳನ್ನು ನನಗೊಪ್ಪಿಸಿ ಹೊರಟು ಹೋಗೋ. ಏ ಕಾಳಿಂಗ, ಇಲ್ಲಿಂದ ಹೋಗದಿದ್ದರೆ ಏನು ಮಾಡುವೆ ನಾಯಿ? ಏನು ಮಾಡುವೆ? ಲೇ ತಿರುದು ತಿನ್ನುವ ತಿರುಬೋಕೆ, ನಾನು ಸುಮ್ಮನಿದ್ದರೆ ಕಾಳಿಂಗ ಸರ್ಪ ಸಿಡಿದದ್ದು ಹೆಡೆ ಬಿಚ್ಚಿ ಅನ್ನು ಬಿಟ್ರೆ ಕಾಳಿಂಗ ಸರ್ಪದ ಹೆಡೆ. ಏ ಬಚ್ಚ ನನ್ನ ಮಗನೇ, ನೀನು ಪ್ರಾಣ ತೆಗೆಯುವ ಕಾಳಿಂಗ ಸರ್ಪ ಹೋದರೆ ಆ ಸರ್ಪದ ಮೇಲೆ ಸವಾರಿ ಮಾಡುವ ಗರುಡ ರಾಜ ನಾನಾಗುವ ಮಗನ ಎಚ್ಚರ. ಗರುಡ ರಾಜ ಲೇ ಬೀರ, ಗರುಡ ರಾಜನ ಕಥೆಯನ್ನು ಕೇಳುತ್ತಾ ಮನೆಯಲ್ಲಿ ಕುಳಿತಿರುವುದು ಬಿಟ್ಟು ಇಲ್ಲಿಗೇಕೆ ಬಂದೆಯೋ ಕುರಿ ಕಾಯುವ ಕುನ್ನಿ? ಬಂಡ ಬಡ್ಡಿ ಮಗನೇ, ಜಾನರಿಗೆ ಮಾತಿನ ಪೆಟ್ಟು, ಆದರೆ ದಡ್ಡರಿಗೆ ದೊನ್ನೆ ಪೆಟ್ಟು. ನಿಮ್ಮಂತವರಿಗೆ ಬಾಯಿ ಮಾತು ಅರ್ಥವಾಗುವುದಿಲ್ಲ. ಏನೇ ಇದ್ದರೂ ವಾದ್ಯ ಹೇಳುವುದೇ ಈ ಕರುನಾಡ ಚಕ್ರವರ್ತಿ ಬೀರನ ಸ್ಟೈಲ್. ಲೇ ಹೊಲಕ ನನ್ನ ಮಗನೇ ಬೀರ, ಬಹಳ ಹಾರಾಡ್ತಿದ್ದೀಯ. ನೀನಿವತ್ತು ಹೆಚ್ಚಿಗೆ ಮಾತನಾಡಿದರೆ ನಿನ್ನ ಹೋಗುದು ಪ್ರಾಣ ನನ್ನ ಕೈಯಲ್ಲೇ. ಲೇ ಕಾಳಿಂಗ, ನನ್ನ ಪರಶುರಾಮನ ಕೊಡ್ಲಿಯಿಂದ ನಿನ್ನ ಮುಂಡದಲ್ಲಿರುವ ರುಂಡವನ್ನು ಬೇರ್ಪಡಿಸಿ ದೇವಾನು ದೇವತೆಗಳಿಗೆ ನಾರಬಲಿ ಕೊಟ್ಟು ಬಿಡುತ್ತೇನೆ. ಎಚ್ಚರ ಮಗಳೇ. ನಾನು ಇವನಿಗೆ ಮುಕ್ತಿ ಕೊಟ್ಟರೆ ನನಗೇನೂ ಲಾಭವಿಲ್ಲ. ಇನ್ನು ಇವನಿಂದ ದೇಸಾಯ ಕೊಲೆಯಾಗಬೇಕು. ಆಮೇಲೆ ಇವನಿಗೆ ಮುಕ್ತಿ ಕೊಟ್ಟರಾಯ್ತು. ಹೋಗುತ್ತೇನೆ ಬೀರ, ಹೋಗುತ್ತೇನೆ. ಬಟ್ ಸಮಯ ಸಾಧಿಸಿ ಬರುವೆ ಇವಳ ಶೀಲದ ಜೊತೆ ಚೆಲ್ಲಾಟವಾಡಲು. ಹೋಗಲೇ ಕಾಳಿಂಗ ಹೋಗು. ನಿಮ್ಮಂತವರನ್ನು ಬಹಳ ಜನರನ್ನು ನೋಡಿತಾನೆ ಈ ಕರುನಾಡ ಚಕ್ರವರ್ತಿ ಬೀರ. ಹಾ, ಯಾರಮ್ಮ ನೀನು? ಇವನ ಕೈಗೆ ಹೇಗೆ ಸಿಕ್ಕಿಕೊಂಡೆ? ಅಣ್ಣ, ನಾನು ರಾಮನ ತಂಗಿ ಸಾವಿತ್ರಿ ಅಂತ ಈ ಪತ್ರವನ್ನ ಪೋಸ್ಟ್ ಮಾಡಲು ಬರ್ತಿದ್ದೆ. ಅಷ್ಟರಲ್ಲಿ ಈ ಕಂತ್ರಿ ನಾಯಿ ಬಂದು ನನ್ನನ್ನ ಕೆಣಕ್ದ. ಏನು, ನೀವು ನಮ್ಮ ರಾಮಣ್ಣನ ತಂಗಿನ? ಹಾಗಾದ್ರೆ ಆ ಪತ್ರವನ್ನು ನನಗೆ ಕೊಡಮ್ಮ, ನಾನು ಪೋಸ್ಟ್ ಮಾಡಿ ಬರುತ್ತೇನೆ. ನೀನು ಬಂದು ಬಹಳ ಹೊತ್ತಾಗಿರಬಹುದು. ಈಗ ನೀನು ಮನೆಗೆ ಹೋಗಮ್ಮ. ಹಾ ಸಾವಿತ್ರಿ, ಏನಣ್ಣ? ಇಲ್ಲಿ ನಡೆದ ವಿಷಯವನ್ನು ನಿಮ್ಮಣ್ಣನಿಗೆ ಹೇಳಬೇಡಮ್ಮ, ಸುಮ್ಮನೆ ಗಾಬರಿಯಾಗಿ ಬಿಡುತ್ತಾನೆ. ಸರಿ ಅಣ್ಣ, ನಾನಿನ್ ಬರ್ತೀನಿ. ಆಯ್ತಮ್ಮ, ಹೋಗಿ ಬಾ.
ಏನಪ್ಪ ಮಹಾತ್ಮ ಗಾಂಧೀಜಿ ಹೆಣ್ಣು ಮಕ್ಕಳು ಮಧ್ಯರಾತ್ರಿ ಓಡಾಡಲೆಂದು ಸ್ವತಂತ್ರ ತಂದುಕೊಟ್ಟು ಕಣ್ಣು ಮುಚ್ಚಿಕೊಂಡೆ. ಆದರೆ ಈ ಬಿಡಾರಿ ಸುಳ್ಳೆ ಮಕ್ಕಳು ಹಾಡಗಲೆ ಹೆಣ್ಣು ಮಕ್ಕಳಿಗೆ ತೊಂದರೆ ಕೊಡುತ್ತಿದ್ದಾರೆ. ಇಂಥ ವಿಷ ಜಂತುಗಳನ್ನು ಜೀವಂತ ಸಮಾಧಿ ಮಾಡದಿದ್ದರೆ ನನ್ನ ಹೆಸರು ಕರುನಾಡ ಚಕ್ರವರ್ತಿ ಬೀರನೇ ಅಲ್ಲ. ಹಕ್ಕಿರ ಹೋಗ ಇನ್ಯಾಕ ಸೊಗನು